ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ನೆನ್ನೆ ಒಂದು ವಾಟ್ಸಪ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂತು. ಸ್ಟೇಟಸ್ನ ನೀವು ಇನ್ನು ಮುಂದೆ 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾಕೋಕ್ಕಾಗೋದಿಲ್ಲ, ಜಸ್ಟ್ 15 ಸೆಕೆಂಡ್ ಮಾತ್ರ ಹಾಕೋಕ್ಕಾಗೋದು ಅಂತ ಒಂದು ಅಪ್ಡೇಟ್ ಬಂದಿತ್ತು. ಅದ್ರ ಬಗ್ಗೆ ನಾನು ಕೂಡ ಒಂದು ವೀಡಿಯೋನ ಮಾಡಿದ್ದೆ. ಸೊ ಒಂದು ವೀಡಿಯೋ ಮಾಡಿದ್ಮೇಲೆ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದಾರೆ. ಸೊ ಏನಂತಂದರೆ, ಬ್ರೋ ನಾವು 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಸ್ಟೇಟಸ್ಗಳನ್ನ ಹಾಕಬೇಕು, ಹೇಗೆ ಹಾಕೋದು ಅಂತ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ದಾರೆ. ಆಮೇಲೆ ತುಂಬ ಜನ ನಾವು ಆಲ್ರೆಡಿ 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಸ್ಟೇಟಸ್ಗಳನ್ನ ಹಾಕ್ತಾ ಇದ್ದೀವಿ, ನಾವು ಬೇರೆ ಒಂದು ಅಪ್ಲಿಕೇಶನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ತುಂಬ ಜನ ವೀಡಿಯೋ ಅಂತಂದರೆ ಕಮೆಂಟ್ಸ್ಗಳನ್ನ ಮಾಡಿದ್ರಿ. ಸೊ ನೀವೆಲ್ಲ ತುಂಬ ಜನ ಕೇಳಿದ್ರಿ ಅಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹೇಗೆ ಸ್ಟೇಟಸ್ನ ಹಾಕೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಸೊ ನೀವು 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ನೀವು ಸ್ಟೇಟಸ್ನ ಹಾಕಬೇಕು ಅಂತಂದರೆ ನೀವು ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ನೀವು ಒಂದು ಅಪ್ಲಿಕೇಶನ್ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಮರ್ತೋಯ್ತು, ಇನ್ನೊಂದು ರೀತಿ ಹೇಳ್ತೀನಿ. ಸೊ ಬೇಡ, ಅಪ್ಲಿಕೇಶನ್ ಬೇಡ, ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಒಂದು APK ಫೈಲ್ ಬರುತ್ತೆ, ಆ APK ಫೈಲ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಇನ್ಸ್ಟಾಲ್ ಮಾಡಿಕೊಂಡು ಕೆಲವೊಂದಷ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಯಾವುದಪ್ಪ ಪರ್ಮಿಷನ್ಸ್ಗಳು ಅಂತಂದರೆ, ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ, ಗ್ಯಾಲರಿ ಪರ್ಮಿಷನ್ ಕೇಳುತ್ತೆ, ಆಮೇಲೆ ನಿಮ್ಮ ಒಂದು ಫೋಟೋಸ್ಗಳ ಪರ್ಮಿಷನ್ ಕೇಳುತ್ತೆ. ಸೊ ಆ ಪರ್ಮಿಷನ್ಗೆಲ್ಲ ನೀವು ಸೆಲೆಕ್ಟ್ನ ಕೊಟ್ಬಿಟ್ಟು ಓಕೆನಾ ಪರ್ಮಿಷನ್ ಕೊಡಿ. ಓಕೆನಾ? ಇದಕ್ಕೆಲ್ಲ ನಾವು ಒಪ್ಕೊಳ್ತೀವಿ ಅಂತಂದ್ಬಿಟ್ಟು ಒಂದು ಪರ್ಮಿಷನ್ ಕೊಡಿ. ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಆವಾಗ 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ನೀವು ಸ್ಟೇಟಸ್ನ ಹಾಕ್ಬೋದಾಗುತ್ತೆ. ಓಕೆನಾ? ಹಾಕ್ತೀರಾ? ಸೊ ದಯವಿಟ್ಟು ಈ ಕೆಲಸಗಳನ್ನ ಮಾಡಬೇಡಿ. ಓಕೆನಾ? ಇವಾಗ ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂತಂದರೆ, ನೀವು 15 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಸ್ಟೇಟಸ್ನ ಹಾಕೋಕ್ಕಾಗಲ್ಲ. ಸೊ ಇವಾಗ ತುಂಬ ಹಲವಾರು ಅಪ್ಲಿಕೇಶನ್ಗಳಿದೆ. ನೀವು 15 ಸೆಕೆಂಡ್ಗಿಂತ ಏನು ಒಂದೊಂದು ನಿಮಿಷ 2 ನಿಮಿಷ ಹಾಕ್ಬೋದು ಅಂಥ ಸ್ಟೇಟಸ್ಗಳು ಹಾಕುವಂಥ ಒಂದು ಅಪ್ಲಿಕೇಶನ್ಗಳಿದ್ದಾವೆ. ಸೊ ವಾಟ್ಸಪ್ ಬ್ರಾಂಚ್ಗಳು ನೋಡಿದಿರಲ್ಲ, ಸುಮಾರು ವಾಟ್ಸಪ್ಗಳು ನಿಮ್ಗೆ ಗೊತ್ತು, ನಿಮ್ಮ ಬಾಯಲ್ಲೇ ಇರುತ್ತೆ, ಬಟ್ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಆ ವಾಟ್ಸಪ್ಗಳೆಲ್ಲ ಇದೆ, ಅದರಲ್ಲಿ ನೀವು 1 ನಿಮಿಷ 2 ನಿಮಿಷ ಸ್ಟೇಟಸ್ ಹಾಕ್ಬೋದು. ಆಮೇಲೆ ನೀವು ಇನ್ನೂ ಡಿಫ್ರೆಂಟ್ ಆದಂಥ ಒಂದು ಹೊಸ ಫೀಚರ್ಸ್ಗಳನ್ನ ನೀವು ಆ ಒಂದು ಅಪ್ಲಿಕೇಶನಲ್ಲಿ ನೀವು ಯೂಸ್ ಮಾಡ್ಕೋಬೋದು, ಆದರೆ ಸೇಫ್ ಇರಲ್ಲ. ಓಕೆನಾ? ಈ ಒಂದು ವಿಡಿಯೋನ ನಾನು ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ಸೆಕ್ಯೂರಿಟಿ ಬೇಕು. ಓಕೆನಾ? ಇವಾಗ ನಾನು ತಮ್ಮನೇಲಲ್ಲಿ ನಾನು ಏನು ಹಾಕಿದ್ದೆ ಹೇಳಿ, ವಾಟ್ಸಪ್ಪಲ್ಲಿ ನೀವು 30 ಸೆಕೆಂಡ್ಗಿಂತ ಹೇಗೆ ಜಾಸ್ತಿ ಹೊತ್ತು ನೀವು ಸ್ಟೇಟಸ್ನ ಹಾಕೋದು ಅಂತ ಹಾಕಿದ್ದೆ. ಸೊ ಆ ಥರ ಹಾಕಿರೋದಕ್ಕೆ ನೀವು ವಿಷಯನ ತಿಳ್ಕೊಬೇಕು. ಹೌದು, ಇವಾಗ ಹೊಸ ಅಪ್ಡೇಟ್ ಬಂದಿದೆ, ಬರೀ 15 ಸೆಕೆಂಡ್ ಮಾತ್ರ ಸ್ಟೇಟಸ್ ಹಾಕೋಕ್ಕಾಗೋದು. ಇವ್ರು ಯಾರೋ 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾಕುವಂಥ ಸ್ಟೇಟಸ್ಗಳನ್ನ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ವಿಡಿಯೋ ಓಪನ್ ಮಾಡಿದ್ದೀರಾ ಅಲ್ವಾ? ಅದು ಒಂದೇ ಉದ್ದೇಶಕ್ಕೋಸ್ಕರ ನನ್ನ ಒಂದು ವಿಡಿಯೋನ ನೀವು ಓಪನ್ ಮಾಡಿರೋದು. ಸೊ ಆದರೆ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ವಿಡಿಯೋ ಓಪನ್ ಮಾಡಿದ್ಮೇಲೆ ಅಂತಂದರೆ, ಇದು ಸೆಕ್ಯೂರ್ ಅಲ್ಲ, ಈ ಥರ ಯಾರೂ ಕೂಡ ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಾರೆ, ನಿಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನೇ. ಓಕೆನಾ? ನಾನು ತಮ್ಮನೇಲಲ್ಲಿ ಸೊ ಇನ್ನು ಮುಂದೆ ನೀವು 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಸ್ಟೇಟಸ್ ಹಾಕೋಕ್ಕಾಗಲ್ಲ ಅಂತಂದಿದ್ರೆ ನೀವು ಈ ಒಂದು ವಿಡಿಯೋ ನೋಡ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ, ತುಂಬ ಜನ ಈ ಥರ ಬೇರೆ ಬೇರೆ ರೂಟ್ನ ತೋರಿಸ್ತಾ ಇರ್ತಾರೆ. ಓಕೆನಾ? ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದರಲ್ಲಿ ನೀವು ಇನ್ನೂ ಹೊಸ ಫೀಚರ್ಗಳನ್ನ ಯೂಸ್ ಮಾಡ್ಬೋದು, ಅದು ಇದು ಅಂತ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಇವಾಗಲೂ ಕೂಡ ತುಂಬ ವೀಡಿಯೋಸ್ಗಳು ಬರುತ್ತೆ. ಓಕೆನಾ? ನೀವು 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾಕೋದು ಹೇಗೆ ಸ್ಟೇಟಸ್ಗಳನ್ನ ಅಂತ ತುಂಬ ಜನ ವೀಡಿಯೋಗಳನ್ನ ಮಾಡ್ತಾರೆ. ತುಂಬ ಅಪ್ಲಿಕೇಶನ್ ಲಿಂಕ್ಗಳನ್ನ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಪರ್ಮಿಷನ್ ಎಲ್ಲ ಕೊಟ್ರಿ ಅಂತಂದರೆ ಎಲ್ಲ ಖತಮ್ ಅಂತ ಅಂದ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಡೀಟೇಲ್ಸು ಕೂಡ ಲೀಕ್ ಆಗ್ತಾ ಹೋಗುತ್ತೆ. ನೀವು ಅಪ್ಲೋಡ್ ಮಾಡುವಂಥ ಫೋಟೋಸ್ಗಳು, ನೀವು ವೀಡಿಯೋ ಕಾಲ್ಸ್ಗಳು, ಏನೇನು ಪರ್ಸ್ನಲ್ ಡೀಟೇಲ್ಸ್ ಏನೇನು ಕಳಿಸ್ತೀರಾ ಎಲ್ಲ ಇನ್ಫಾರ್ಮೇಷನ್ ಕೂಡ ಲೀಕ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡೆ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ವಿಡಿಯೋ ಮಾಡ್ಬೋದು ಅಂತ ಇವಾಗ ಓಪನ್ ಮಾಡಿದಿರಲ್ಲ ನನ್ನ ವಿಡಿಯೋನ. ಸೊ ಇದೇ ಕೊನೆ ವಿಡಿಯೋ ಆಗಬೇಕು. ಇನ್ನು ಯಾವ ವಿಡಿಯೋನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಕೂಡದು. ಓಕೆನಾ? 15 ಸೆಕೆಂಡ್ಗಿಂತ ಹೇಗೆ ನಾವು ಜಾಸ್ತಿ ಹೊತ್ತು ಸ್ಟೇಟಸ್ ಹಾಕೋದು ಅಂತ ಯಾವುದೇ ಕಾರಣಕ್ಕೂ ಸರ್ಚ್ ಮಾಡಬೇಡಿ. ವಾಟ್ಸಪ್ ಅವರೇ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ 30 ಸೆಕೆಂಡ್ ಸ್ಟೇಟಸ್ನ ಹಾಕಿದ್ಮೇಲೆ. ಸೊ ಆವಾಗ ನೀವು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿಬಿಟ್ಟು ತಿಳ್ಕೊಂಡು ಆಮೇಲೆ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡು ನೀವೇನೋ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಹಲವಾರು ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಯಾಕೆಂತಂದರೆ ಇವಾಗ ಇದೇ ಟ್ರೆಂಡಿಂಗ್ ನಡೀತಾ ಇರುವಂಥದ್ದು, 30 ಸೆಕೆಂಡ್ಗಿಂತ ಹೇಗೆ ಜಾಸ್ತಿ ಹೊತ್ತು ಸ್ಟೇಟಸ್ ಹಾಕೋದು ಅಂತ. ಓಕೆನಾ? ಸೊ ನನ್ನ ಉದ್ದೇಶ ಇಷ್ಟ ಆಗಿದ್ದು, ನಿಮಗೆ ಏನೋ ಒಂಥರ ಡಿಸಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡಿಲ್ಲ. ಸೊ ಇದರಿಂದ ನೀವು ಸೆಕ್ಯೂರ್ ಆಗಬೇಕು. ಓಕೆನಾ? ಯಾವೊಂದು ಅಪ್ಲಿಕೇಶನ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಡಿ. ಸೊ 30 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ನೀವು ಸ್ಟೇಟಸ್ ಹಾಕುವಂಥ ಅಪ್ಲಿಕೇಶನ್ಗಳು ತುಂಬ ಇದ್ದಾವೆ, ಬಟ್ ಯೂಸ್ ಮಾಡಿದ್ರೆ ನಿಮಗೆ ತೊಂದರೆ. ಯಾಕೆಂತಾರೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ಗಳು ತುಂಬ ಲೀಕ್ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ನಾನು ಏನು ಮಾಡಿದ್ದೀನಿ, ಇದು ನಿಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನೇ. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ತುಂಬ ಜನ ಇವಾಗ ಇದ್ರ ಬಗ್ಗೆನೇ ಸರ್ಚ್ ಮಾಡ್ತಾ ಇರ್ತಾರೆ, ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಸೊ ಅವರ ಒಂದು ಪರ್ಸನಲ್ ಡೀಟೇಲ್ಸ್ಗಳು ಲೀಕ್ ಆಗಬಾರ್ದು ಅಂತಂದರೆ ನೀವು ಈ ಒಂದು ವಿಡಿಯೋನ ಅವ್ರಿಗೆ ನೀವು ಶೇರ್ ಮಾಡಬೇಕಾಗುತ್ತೆ. ಓಕೆನಾ? ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್. ವಂದೇ ಮಾತರಂ.